ಸುಮಾರು ಪ್ರಕರಣಗಳಲ್ಲಿ ಅಂತರಜ ಕಾರ್ಯಾಚರಣೆ ನಾವು ಮಾಡಿದ್ದೇವೆ. ಜೈನ್ ಟೆಂಪಲ್ ಕಳ್ತನ ಇರ್ಬೋದು. ಜೈನ್ ಟೆಂಪಲ್ ಕಳ್ತನಕ್ಕೆ ಸಂಬಂಧಪಟ್ಟಂತೆ ನಾವು ಗುಜರಾತ್ನ ಸೂರತ್ನಿಂದ ಆರೋಪಿಗಳನ್ನು ದಸ್ತಗಿರಿ ಮಾಡ್ಕೊಂಬಂದಿದ್ದು. ಅದರ ಜೊತೆಗೆ ಮಧ್ಯಪ್ರದೇಶದಿಂದ ಏನು ಮನೆಗಳತನ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಮಧ್ಯಪ್ರದೇಶದಲ್ಲಿ ಹೋಗಿ ಕಾರ್ಯಾಚರಣೆ ಮಾಡಿ ಅಲ್ಲಿರ್ತಕ್ಕಂಥ ಆರೋಪಿಯನ್ನು ನಾವು ದಸ್ತಗಿರಿ ಮಾಡ್ಕೊಂಡ್ಬಂದು ದಾವಣಗೆರೆ ನಗರದಲ್ಲಿ ಆಗಿರ್ತಕ್ಕಂಥ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ದಾವಣಗೆರೆ ಜಿಲ್ಲಾ ಪೊಲೀಸ್ ಯಶಸ್ವಿಯಾಗಿದ್ದಾರೆ. ಸಾರ್ವಜನಿಕರಲ್ಲಿ ಒಂದು ಹೆಚ್ಚಿನ ಏನು ಅವೇರ್ನೆಸ್ ಮೂಡುವ ಸಂಬಂಧ ಇಲ್ಲಿ ಟ್ರಾಫಿಕಲ್ಲಿ ವೈಲೇಷನಲ್ಲಿ ಮತ್ತು ಟ್ರಾಫಿಕ್ ಕೇಸ್ ಆಗ್ತಿರ್ಬೇಕಾದ್ರೆ ISI ಮಾರ್ಕ್ ಇರ್ತಕ್ಕಂಥ ಕಂಪ್ಲೀಟು ತಲೆಯನ್ನು ಕವರ್ ಮಾಡ್ತಕ್ಕಂಥ ಹೆಲ್ಮೆಟ್ಗಳನ್ನು ಹಾಕದೇ ಇರತಕ್ಕಂಥ ಪ್ರಕರಣಗಳಲ್ಲಿ ಸುಮಾರು 2,000 ಹೆಲ್ಮೆಟ್ಗಳನ್ನು ನಾವು ವಶಪಡಿಸ್ಕೊಂಡಿದ್ದೆವು. ಆ ಹೆಲ್ಮೆಟ್ಗಳನ್ನು ಅದರ ಜೊತೆಗೆ ಕರ್ಕಶವಾಗಿ ಶಬ್ದ ಮಾಡ್ತಕ್ಕಂಥ ಸುಮಾರು 85 ಸೈಲೆನ್ಸರ್ಗಳನ್ನು ನಾವು ವಶಪಡಿಸ್ಕೊಂಡಿದ್ದೆವು. ಅವನ್ನು ಹಾಗೂ 10 ಸ್ಪೀಕರ್ಗಳು ಇಟ್ಬಿಟ್ಟು ಸೌಂಡ್ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಮತ್ತು ವೃದ್ಧರಿಗೆ ತೊಂದರೆ ಆಗೋ ರೀತಿಯಲ್ಲಿ ಮತ್ತು ಶಾಲಾ ಕಾಲೇಜುಗಳ ಹತ್ತಿರ ಸ್ಟಿಲ್ ಹಾರ್ನ್ ಮಾಡಿಕೊಂಡು ಹೋಗ್ತಕ್ಕಂಥ ಎಲ್ಲ ವಾಹನಗಳನ್ನು ನಾವು ಸೈಲೆನ್ಸರನ್ನು ಜಪ್ತಿ ಮಾಡ್ಕೊಂಡಿದ್ದೆವು. ಅವನ್ನು ಕೂಡ ಇವತ್ತಿನ ದಿನ ನಾಶಪಡಿಸಿದ್ದೇವೆ. ಒಟ್ಟಾರೆಯಾಗಿ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಇವತ್ತಿನ ದಿನ ನೊಂದವರಿಗೆ ತಮ್ಮ ಪ್ರಾಪರ್ಟಿಯನ್ನು ವಾಪಸ್ ಕೊಡ್ತಕ್ಕಂಥದ್ದು, ಅದರ ಜೊತೆಗೆ ಟ್ರಾಫಿಕ್ನಲ್ಲಿ ವಶಪಡಿಸ್ಕೊಂಡಿರ್ತಕ್ಕಂಥ ಡಿಫೆಕ್ಟಿವ್ ಸೈಲೆನ್ಸರ್ಸ್ ಮತ್ತು ಹೆಲ್ಮೆಟ್ಗಳನ್ನು ಇವತ್ತಿನ ದಿನ ನಾಶಪಡಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡಿದ್ದೇವೆ. ಸೊ ಈ ಒಂದು ಕಾರ್ಯದಲ್ಲಿ ನಮ್ಮ ಎಲ್ಲ DSPಸು, ಅದ್ರ ಜೊತೆಗೆ ಠಾಣೆಯ ಎಲ್ಲ ಇನ್ಸ್ಪೆಕ್ಟರ್ಸು ಮತ್ತು ಸಬ್ ಇನ್ಸ್ಪೆಕ್ಟರ್ಸು, ಅದಕ್ಕಿಂತ ಮಿಗಿಲಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳು, ಕ್ರೈಮ್ ಸ್ಟಾಫ್ ಇರ್ಬೋದು ಮತ್ತು ಬೇರೆ ಇತರೆ IO ಅಸಿಸ್ಟೆಂಟ್ಗಳಿರ್ಬೋದು, ಎಲ್ಲರೂ ಕೂಡ ನಿರಂತರವಾಗಿ ಶ್ರಮಿಸಿ ಇವತ್ತಿನ ದಿನ ಈ ಒಂದು 3 ಕೋಟಿಗಿಂತ ಹೆಚ್ಚು ಮೌಲ್ಯವನ್ನು ವಶಪಡಿಸ್ಕೊಳ್ತಕ್ಕಂಥ ಕಾರ್ಯದಲ್ಲಿ ನಿರತರಾಗಿದ್ದರು. ಅವರಿಗೆ ವೈಯಕ್ತಿಕವಾಗಿ ಮತ್ತು ದಾವಣಗೆರೆ ಜಿಲ್ಲಾ ಪೊಲೀಸಿನ ಎಲ್ಲ ಹಿರಿಯ ಅಧಿಕಾರಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಹೌದು, ಸದರಿ ಪ್ರಕರಣದಲ್ಲಿ ಜಿಮ್ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ನೊಂದ ಮಹಿಳೆ ದಾಖಲಿಸಿರ್ತಕ್ಕಂಥ ಪ್ರಕರಣವನ್ನು ತನಿಖೆ ಕೈಗೊಂಡು ಆ ಪ್ರಕರಣದಲ್ಲಿ ಆರೋಪ ಆಗಿರ್ತಕ್ಕಂಥ ಜಿಮ್ ಟ್ರೈನರನ್ನು ನಾವು ವಶಕ್ಕೆ ಪಡೆದು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಂಡಿದ್ದೇವೆ.